ಫಾರ್ಚುನರ್ಗಿಂತ ದೊಡ್ಡದಾಗಿದೆಯಲ್ಲ ಗುರು ಇದು. ಅಪ್ಪ XUV 700 ಒಳ್ಳೆ ಆಲ್ಟೋ ತರ ಕಾಣ್ತಿದ್ರು ಮುಂದೆ. ಈ ಗುರ್ಕಾದಲ್ಲೂ ಕೂಡ ಅದೇ ತರ ನೀವು ಡಿಸೈನ್. ಅಯ್ಯಪ್ಪ, ಯಾರ್ದೋ ಬೀಜ ಉದ್ರೋಗಿರ್ಬೇಕು ನೋಡ್ಕೊಳಿಪ್ಪ. ತಾರು ಈ ಕಾರ್ ಪಕ್ಕ ಬೇಬಿ. ನನ್ನ ಹತ್ರ ಜಿಪ್ಸಿ ಇದೆ, ಚಿಕ್ಕಮಗಳೂರಲ್ಲಿ ತಾರ್ ಇದೆ. ಕಿತ್ತಾಡಿ ಕಿರಣ್ ಅವರು ಜಿಮ್ನಿ ತಗೊಂಡ್ರು. ಆಫ್ ರೋಡ್ ಅಲ್ಲಿ ಈ ಗಾಡಿಗಳೇ ಕಿಂಗು ಅಂತ ನಾವ್ ಅನ್ಕೊಳ್ಳೋ ಟೈಮ್ಗೆ ನಮ್ ಕಣ್ಣಿಗೆ ಕಾಣಿಸಿದ್ದು ಈ ಗುರ್ಕಾ. ತಾರು ಜಿಮ್ನಿಗೆ ಕಂಪೇರ್ ಮಾಡಿದ್ರೆ ಆಕ್ಚುಲಿ ಬೆಟರ್ ಆಫ್ ರೋಡರ್ ಗುರ್ಕಾ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಇಲ್ಲಿಂದ ಎಲ್ಲ ಸೌಂಡ್ ಬರ್ತೈತೆ. ಚಿಟ್ಕಿ ತಕೊಂಡು ಓಡಿಸ್ಬೇಕಾದ್ರೆ ಆ ಸ್ನಾರ್ಕಲ್ದು ಸೌಂಡ್ ಬರುತ್ತೆ. ಸೈಜ್ ನೋಡಿ ಅಲ್ಲಿ ತನಕ ಇದೆ ಗುರು. ಮನಿ ಬಾಯ್ಲಿ ಹತ್ತೋ ಮೇಲೆ ಗುರು. ಇದೆಲ್ಲ ಯಾರಿಗ್ ಬೆಸ್ಟ್ ಗೊತ್ತಾ? ಈ BSNL ಕೇಬಲ್ ಕೆಲಸ ಮಾಡ್ತಾರಲ್ಲ, ಲೈಟ್ ಕಂಬದ ಪಕ್ಕ ಹತ್ಕೊ ಹೋಗ್ಬಿಟ್ರೆ ಡೈರೆಕ್ಟ್ ವೈರ್ ಸಿಕ್ಬಿಡ್ತದೆ ನೋಡಿ. ಇವಾಗ ಮನೆ ಪಕ್ಕ ನಿಲ್ಸ್ಕೊಂಡ್ರೆ ಫಸ್ಟ್ ಫ್ಲೋರ್ ಹತ್ಬೋದು ಈ ಕಾರ್ ಹಾಕೊಂಡು. ಕಳ್ಳರ್ಗಳಿಗೂ ಯೂಸ್ ಆಗತ್ ಬ್ರೋ. ನಮ್ಮ ಹತ್ರ ಇರೋದು 3 ಡೋರ್ ವೇರಿಯಂಟ್. ಇದ್ರಲ್ಲೇ ಇನ್ನೊಂದು 5 ಡೋರ್ ವೇರಿಯಂಟ್ ಬರುತ್ತೆ. 3 ಟನ್ ತನಕ ಇರುತ್ತೆ ತೂಕ ಅದ್ರದ್ದು. ನೋಡ್ರಿ ಎಲ್ಲ ಬಂದ್ರ ಆಗ್ಲೇ ಉದ್ರೋಯ್ತಾ? ಒಂದ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ರೌಂಡ್ ಔಟ್ ಬರ್ತೀನಿ. ಫೋರ್ಸ್ ಕಂಪ್ನಿ ಅಂದ್ರೆ ನಮ್ಗೆಲ್ಲ ಫಸ್ಟ್ ತಲೆಗೆ ಬರೋದು ಟೆಂಪೋ ಟ್ರಾವೆಲರ್. ಜೊತೆಗೆ ನಾರ್ತ್ ಕರ್ನಾಟಕ ಹೋದ್ರೆ ಟ್ರ್ಯಾಕ್ಸ್ ಅಂತ ಇದೆ, ತೂಫಾನ್ ಅಂತ ಇದೆ. ಆದ್ರೆ ಸುಮಾರು ಜನಕ್ಕೆ ಫೋರ್ಸ್ ಅಲ್ಲಿ ಒಂದು ಗುರ್ಕಾ ಇದೆ ಅಂತ ಗೊತ್ತಿಲ್ಲ. ಕೆಲವೊಂದು ಕಾರ್ಗಳು ಹೆಂಗಿರುತ್ತೆ ಅಂದ್ರೆ ಸ್ಟೇಬಲ್ ಆಗಿರೋ ರೋಡ್ ಅಲ್ಲಿ ಸ್ಟೇಬಲ್ ಆಗೋಡುತ್ತೆ, ಕೆಟ್ಟದಾಗಿರೋ ರೋಡ್ ಅಲ್ಲಿ ಸ್ಟೆಬಿಲಿಟಿ ಕಳ್ಕೊಳ್ಳುತ್ತೆ. ಆದ್ರೆ ಗುರ್ಕಾ ಉಲ್ಟಾ ಗುರು, ಕೆಟ್ಟ ರೋಡ್ ಅಲ್ಲಿ ಸ್ಟೇಬಲ್ ಆಗೋಡುತ್ತೆ, ಪ್ರಾಪರ್ ರೋಡ್ ಅಲ್ಲಿ ಸ್ಟೆಬಿಲಿಟಿ ಕಳ್ಕೊಂಡ್ಬಿಡುತ್ತೆ. ಬ್ರೇಕ್ ಹಿಡಿದ್ರೆ ಹಿಂಗ್ ಹೋಯ್ತದೆ. ಇದ್ರ ಆನ್ ರೋಡ್ ರೇಟ್ ಬಂದು 20 ಲಕ್ಷ. 5 ಡೋರ್ ವೇರಿಯಂಟ್ 22 ಲಕ್ಷ. ಅಲ್ಲೊಂದು ಗುರ್ಕಾ ತಿರ್ಗಾ ನೋಡ್ಲಿಲ್ಲ. ಗುರ್ಕಾ ಓನರ್ಸ್ ಗಳು ಬ್ಲೈಂಡ್ ಗಳ ಅಂತ. ಬ್ಲೈಂಡ್ ಆಗಿರೋದಕ್ಕೆ ಈ ತರ ಕಾರ್ಗಳು ತಗೊಳ್ಳೋದು. ಫ್ರಂಟ್ ಅಲ್ಲಿ ಫೈಬರ್ ಬಂಪರ್ ಇದೆ, ಇಲ್ಲಿ ಫಾಗ್ ಲ್ಯಾಂಪ್ ಇದೆ, ಟೋಯಿಂಗ್ ಹುಕ್ ಕೊಟ್ಟಿದ್ದಾರೆ, ಕೆಳಗಡೆ ಒಂದು ಸ್ಲೈಡರ್ ಇದೆ, ಇದರಲ್ಲಿ LED ಹೆಡ್ ಲೈಟ್ ಇದೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, ಇಲ್ಲಿ ದೊಡ್ಡದಾಗಿ ಗುರ್ಕಾ ಅಂತ ಲೋಗೋ ಇದೆ. ಈ ಕಾರ್ ನ ನಾವು SUV ಕ್ಯಾಟಗರಿಗೂ ಸೇರ್ಸಕ್ಕಾಗಲ್ಲ, ಜೀಪ್ ಕ್ಯಾಟಗರಿಗೂ ಸೇರ್ಸಕ್ಕಾಗಲ್ಲ. ಇದನ್ನ ಫೋರ್ಸ್ ಅವರು EUV ಅಂತಾರೆ. EUV ಅಂದ್ರೆ ಎಕ್ಸ್ಟ್ರೀಮ್ ಯುಟಿಲಿಟಿ ವೆಹಿಕಲ್ ಅಂತ. ಆ ಎಕ್ಸ್ಟ್ರೀಮಿಟಿನ ಟೆಸ್ಟ್ ಮಾಡಕ್ಕೋಸ್ಕರ ಇವರು RFC ಅಂತ ಒಂದು ಬಿಲ್ಡ್ ಮಾಡಿದ್ರು. ಆ ಗುರ್ಕಾಗಳು ಯಾವ ರೇಂಜ್ ಅಲ್ಲಿ ಇತ್ತು ಅಂದ್ರೆ ಮಾತೇ ಇಲ್ಲ. ಯೂಶಲಿ ಇಂಡಿಕೇಟರ್ ಗಳನ್ನ ಇಲ್ಲಿ ಕೆಳಗಡೆ ನೋಡಿರ್ತೀರಾ, ಇಲ್ಲ ಸೈಡ್ ಅಲ್ಲಿ ನೋಡಿರ್ತೀರಾ. ಗುರ್ಕಾಗೆ ಮೇಲ್ಗಡೆ ಬರೋದು. ಇದು G ವ್ಯಾಗನ್ ಇಂದ ಡಿಸೈನ್ ಇನ್ಸ್ಪೈರ್ ಆಗಿರೋದು. ಇಲ್ಲಿ ಇಂಡಿಕೇಟರ್ ಒಂದು ಗಾರ್ಡ್ ಇದೆ, ಸೈಡ್ ಅಲ್ಲಿರೋ ಇಂಡಿಕೇಟರ್ ಗಾರ್ಡ್ ಇದೆ, ಮುಂದ್ಗಡೆ ವಿಂಡ್ ಶೀಲ್ಡ್ ಒಂದು ಗಾರ್ಡ್ ಇದೆ, ಹಿಂದ್ಗಡೆ ಟೈಲ್ ಲೈಟ್ ಗಾರ್ಡ್ ಇದೆ, ಇಲ್ಲಿ ಒಂದು ಲ್ಯಾಡರ್ ಇದೆ, ಮೇಲ್ಗಡೆ ಒಂದು ರೂಫ್ ರ್ಯಾಕ್ ಹಾಕಿದ್ದಾರೆ, ಅಲ್ಲಿ ಜರಿ ಕ್ಯಾನ್ ಇದೆ. ಇದೆಲ್ಲ ನೀವು ಆಕ್ಸೆಸರಿ ಆಗಿ ಹಾಕಿಸ್ಬೇಕು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ಫೋರ್ಸ್ ಅವ್ರಿಗೆ ಒಂದು LSV ಅಂತ ಬೇಕಿತ್ತು, ಅಂದ್ರೆ ಲೈಟ್ ಸ್ಟ್ರೈಕ್ ವೆಹಿಕಲ್ಸ್ ಅಂತ. ಆರ್ಮಿ ಅವರಿಗೆ ಯಾವಾಗ ಒಂದು ಕಾರ್ ಅವಶ್ಯಕತೆ ಇದೆ ಅಂತ ಫೋರ್ಸ್ ಅವ್ರಿಗೆ ಗೊತ್ತಾಯ್ತು. ಡೈಮ್ಲರ್ ಗ್ರೂಪ್ ಅವ್ರ ಜೊತೆ ಸೇರ್ಕೊಂಡು ಮರ್ಸಿಡೀಸ್ ಜೊತೆ ಒಂದು ಲೈಸೆನ್ಸಿಂಗ್ ಮಾಡಿಸ್ಕೋತಾರೆ, ಅವ್ರ ಎಂಜಿನ್ ಅನ್ನ ಯೂಸ್ ಮಾಡ್ಕೋತೀವಿ ಅಂತ. ಸೊ ಆ ತರ ಬಂದಿದ್ದು ಫಸ್ಟ್ ಜನರೇಷನ್ ಫೋರ್ಸ್ ಗುರ್ಕಾ. ಅದು ಹಾರ್ಡ್ ಟಾಪ್ ಅಲ್ಲೂ ಬಂದಿತ್ತು, ಕನ್ವರ್ಟೇಬಲ್ ಸಾಫ್ಟ್ ಟಾಪ್ ಅಲ್ಲೂ ಬಂದಿತ್ತು. ಮುಂದೆ ಈ ಪೋರ್ಷನ್ ಫೈಬರ್ ಇದೆ, ಸೈಡ್ ಅಲ್ಲಿ ಮೆಟಲ್ ಇದೆ, ಬಾನೆಟ್ ಮೆಟಲ್ ಅಲ್ಲಿ ಮಾಡಿದ್ದಾರೆ. ಈ ಡಿಸೈನ್ ನ ನೋಡಿದ್ರೆ ಸೇಮ್ ಟು ಸೇಮ್ G ವ್ಯಾಗನ್ ತರಾನೇ ಕಾಣುತ್ತೆ. ಮರ್ಸಿಡೀಸ್ ಮತ್ತೆ ಫೋರ್ಸ್ ಲೈಸೆನ್ಸಿಂಗ್ ಬರೀ ಗುರ್ಕಾಗ್ ಮಾತ್ರ ಆಗಿದ್ದಲ್ಲ. ನಮ್ಮ ದೇಶದಲ್ಲಿ ಏನು ನೀವು ಟೆಂಪೋ ಟ್ರಾವೆಲರ್ ನೋಡ್ತಾ ಇದೀರಾ, ಅದು ಕಂಪ್ಲೀಟ್ ಡಿಸೈನ್ ಮರ್ಸಿಡೀಸ್ ಬೆಂಜ್ ಅವ್ರದ್ದು. ಫೋರ್ಸ್ ಅರ್ಬೇನಿಯಾ ಏನ್ ನೋಡ್ತಾ ಇದೀರಾ, ಅದು ಕಂಪ್ಲೀಟ್ ಡಿಸೈನ್ ಮರ್ಸಿಡೀಸ್ ಬೆಂಜ್ ಅವ್ರದಾನೆ. ಬಾನೆಟ್ ಎತ್ತಕ್ಕೆ ಇಬ್ರು ಬೇಕು ಗುರು. ಕಾರ್ನ ಏನಕ್ಕೆ ತಗೋಬೇಕು ಅಂತ ಕೇಳಿದ್ರೆ ಅದಕ್ಕೆ ಮೇಜರ್ ಆಗಿರುವಂತ ರೀಸನ್ ಇದರಲ್ಲಿರುವಂತ 2.6 ಲೀಟರ್ ಇಂಜಿನ್, ಕಾಮನ್ ರೈಲ್ ಡೈರೆಕ್ಟ್ ಇಂಜೆಕ್ಷನ್ ಇದೆ, 4 ಸಿಲಿಂಡರ್ ಇದೆ, 140 bhp ಪ್ರೊಡ್ಯೂಸ್ ಮಾಡುತ್ತೆ, ಆಲ್ಮೋಸ್ಟ್ 370 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 2.6 ಲೀಟರ್ ಇಂಜಿನ್ ಇರೋದ್ರಿಂದ ಇದರಲ್ಲಿ ಟಾರ್ಕ್ ಸೈಕ್ ಆಗಿದೆ. ಆದ್ರೆ ಸಸ್ಪೆನ್ಷನ್ ಅಮ್ಮ ಅಯ್ಯೋ. GTA Vice City ಒಂದು ಕಾಲದಲ್ಲಿ ಡ್ಯಾನ್ಸಿಂಗ್ ಕಾರ್ ಅಂತ ಬರ್ತಾ ಇತ್ತು, ಇದು ರಿಯಲ್ ಲೈಫ್ ಡ್ಯಾನ್ಸಿಂಗ್ ಕಾರ್ ಗುರು. ಈಗ ನೋಡಿ ಬ್ರೇಕ್ ಹಿಡಿದು ತೋರಿಸ್ತೀನಿ. ಇದ್ರಲ್ಲಿರೋದು 30 ವರ್ಷದ ಹಳೆ ಇಂಜಿನ್. ಆ ಇಂಜಿನ್ ಎಲ್ಲಿಂದ ಬಂದಿದೆ ಅಂದ್ರೆ ಮರ್ಸಿಡೀಸ್ ಬೆಂಜ್ G ವ್ಯಾಗನ್ ಇಂದ. ಮರ್ಸಿಡೀಸ್ 2.6 ಲೀಟರ್ 616 ಇಂಜಿನ್ ಅನ್ನ ಇದ್ರಲ್ಲಿ ಹಾಕಿರೋದು. ಜನ ಸುಮ್ನೆ ಹೇಳೋದಿಲ್ಲ ಗುರು ಇದನ್ನ ದೇಸಿ G ವ್ಯಾಗನ್ ಅಂತ. ಫೋರ್ಸ್ ಅವ್ರು ಅನ್ಕೊಂಡ್ರು ಗುರ್ಕಾ ಹೆಂಗಿದ್ರು ಆರ್ಮಿಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಇದನ್ನೇನಕ್ಕೆ ನಾವು ಒಂದು ಸಿವಿಲಿಯನ್ ಮಾಡೆಲ್ ಬಿಡಬಾರ್ದು ಅಂತ. 2008 ಅಲ್ಲಿ ಫಸ್ಟ್ ಒಂದು ಸಿವಿಲಿಯನ್ ಫೋರ್ಸ್ ಗುರ್ಕಾ ಬಂತು. ಅದು ಬಂದಿದ್ದು ಬರೀ ರೇರ್ ವೀಲ್ ಡ್ರೈವ್ ಅಲ್ಲಿ 60 bhp ಇಂಜಿನ್ ಇಟ್ಕೊಂಡು. ಅದೇನ್ ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ. ಅದಾದ್ಮೇಲೆ ಸೆಕೆಂಡ್ ಜನರೇಷನ್ ಅಲ್ಲಿ 80 bhp ಮಾಡಿದ್ರು, ಥರ್ಡ್ ಜನರೇಷನ್ ಅಲ್ಲಿ 90 bhp ಮಾಡಿದ್ರು. ಇವಾಗ ರೀಸೆಂಟ್ ಆಗಿ ಓಡ್ತಾ ಇರೋದು 4th ಜನರೇಷನ್ ಫೋರ್ಸ್ ಗುರ್ಕಾ. ಇಲ್ಲಿ ವೀಲ್ ಆರ್ಚಸ್ ಇದೆ, ಅದ್ರೊಳಗಡೆ ಒಂದು 18 ಇಂಚ್ ವೀಲ್ ಇದೆ ಗುರು. 265 ಸೆಕ್ಷನ್. ಇದರಲ್ಲಿ ಅಲಾಯ್ ವೀಲ್ ಗಳನ್ನ ಕೊಟ್ಟಿದ್ದಾರೆ. ಫ್ರಂಟ್ 2 ವೀಲ್ ಗೆ ಮಾತ್ರ ಡಿಸ್ಕ್ ಬ್ರೇಕ್ ಇದೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ನಮ್ಮ ಭಾರತದ ಸೇನೆ ಏನಕ್ಕೆ ಜಿಮ್ನಿನ ಬಿಟ್ಟು ಥಾರ್ನ ಬಿಟ್ಟು ಫೋರ್ಸ್ ಅವ್ರಿಗೆ ಆರ್ಡರ್ ಆಗ್ತಾ ಇದಾರೆ ಅಂದ್ರೆ ಮೇಜರ್ ಆಗಿ 3 ರೀಸನ್ ಇದೆ. ಒಂದು, 30 ವರ್ಷದಿಂದ ಇರುವಂತ ಎಂಜಿನ್ ನಮಗೆ ಹಳೇದಾಗಿರ್ಬೋದು, ಆದ್ರೆ ಆರ್ಮಿಯಲ್ಲಿ 30 ವರ್ಷದಿಂದ ಇದೇ ಎಂಜಿನ್ ಯೂಸ್ ಮಾಡ್ತಿರೋದ್ರಿಂದ ಪಾರ್ಟ್ಸ್ ಆಗಿರ್ಬೋದು ಅಥವಾ ಮೇಂಟೆನೆನ್ಸ್ ಆಗಿರ್ಬೋದು, ಸ್ಕಿಲ್ ಗಳಾಗಿರ್ಬೋದು ಮುಂಚೆಯಿಂದಾನೇ ಗೊತ್ತಿರುತ್ತೆ.
ಡೋರ್ ಹಾಕಿದ್ರು ಅಳ್ಳಾಡ್ತದೆ ಕಾರು. ಅದೇ ನೀವು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ 233 ಮಿಲಿಮೀಟರ್ ಇದೆ ಗುರು. ನೋಡಿ ಡೀಸೆಲ್ ಹಿಡಿಯುತ್ತೆ. ಇದ್ರ ಮೈಲೇಜ್ ಬಂದು 9 ರಿಂದ 10 ಕಿಲೋಮೀಟರ್ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಜೊತೆಗೆ ಇದ್ರಲ್ಲಿ ಇರುವಂತ 2.6 ಲೀಟರ್ ಡೀಸೆಲ್ ಇಂಜಿನ್ ಏನಿದೆ ಇದ್ರದ್ದು ಕೇಪಬಿಲಿಟೀಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನಾವು ಲೋಡ್ ಕ್ಯಾರಿಯಿಂಗ್ ಕೆಪಾಸಿಟಿನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆದ್ರೆ ಆರ್ಮಿಯಲ್ಲಿ ಟೋಯಿಂಗ್ ಕೆಪಾಸಿಟಿ ಕೂಡ ನೋಡ್ತಾರೆ. ಜಿಮ್ನಿಯಲ್ಲಿ 500 ಕಿಲೋಸ್ ತನಕ ಟೋಯಿಂಗ್ ಕೆಪಾಸಿಟಿ ಇದೆ. ಕಾರಲ್ಲಿ 750 ಕಿಲೋ ತನಕ ಟೋ ಮಾಡಬಹುದು. ಆದ್ರೆ ಗುರ್ಕಾ ಅಲ್ಲಿ 3000 ಕೆಜಿ ಟೋ ಮಾಡಬಹುದು ಗುರು. ಇದು 3 ಡೋರ್ ವೇರಿಯಂಟ್ ಆಗಿರೋದ್ರಿಂದ ಹಿಂದೆ ಒಂದು ಡೋರ್ ಬರೋದಿಲ್ಲ. ಮ್ಯಾಸಿವ್ ಆಗಿರುವಂತ ಸೈಡ್ ವಿಂಡೋ ಇದೆ, ಆದ್ರೆ ಇದನ್ನ ಓಪನ್ ಮಾಡಕ್ ಆಗೋದಿಲ್ಲ. ಹಿಂದೆ ಒಂದು ಸ್ಪೇರ್ ವೀಲ್ ಕೊಟ್ಟಿದ್ದಾರೆ, ಇಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಹಿಂದ್ಗಡೆ ಒಂದು ಟೋ ಹುಕ್ ಹಾಕಿದ್ದಾರೆ. ನನಗೊಂದು ಪ್ರಾಬ್ಲಮ್ ಅನ್ಸಿದ್ದೇನು ಅಂದ್ರೆ ಈ ರಿವರ್ಸ್ ಕ್ಯಾಮ್ರಾದ ವ್ಯೂ ಇಲ್ಲಿ ತನಕ ಬರುತ್ತೆ. ಎಕ್ಸ್ಟ್ರಾ ಈ ಟೋ ಹುಕ್ ಹಾಕ್ಸಿದಾಗ ನಿಮಗೆ ವ್ಯೂ ಕಟ್ ಆಗುತ್ತೆ. ಇಲ್ಲಿ ಅಡ್ಡ ಬರ್ತಿದೆ ಟೋ ಹುಕ್. ಇನ್ನೊಂದು ರೀಸನ್ ಬಂದು ಇದ್ರಲ್ಲಿ ಇರುವಂತ ಆಫ್ ರೋಡ್ ಕೇಪಬಿಲಿಟೀಸ್. ಫ್ಯಾಕ್ಟರಿ ಫಿಟೆಡ್ ಸ್ನಾರ್ಕಲ್ ಬರುತ್ತೆ. ಅದರಿಂದ ಮೇನ್ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ವಾಟರ್ ವೇಡಿಂಗ್ ಕೆಪಾಸಿಟಿ ಹೆವಿ ಇದೆ ಗುರು ಈ ಕಾರ್ಗೆ. ಹಿಂದೆ ಒಂದು ವೈಪರ್ ಕೊಟ್ಟಿದ್ದಾರೆ, ಯೂಸೇ ಮಾಡಿಲ್ಲ ಅನ್ಸುತ್ತೆ, ಫುಲ್ ಧೂಳು. ನೋಡಿ ಇದು ಲಾಕ್, ಪ್ರೆಸ್ ಮಾಡಿ ತೆಗಿಬೇಕು. ಸರ್ ಒಳಗಡೆ ಒಂದ್ಸಲ ಕೂತ್ಕೊಳ್ಳಿ. ಹೆಂಗಿದೆ ಅಂತೀರಾ ಲೈಫು? Life is peaceful. Comfortable off-roading, go for Thar. Sophisticated ಆಗಿ. If you want real life off-roading, go for Thar. ಇದಿಷ್ಟು ಕೇಪಬಿಲಿಟೀಸ್ ಯೂಸ್ ಆಗೋದು ಔಟ್ ಅಂಡ್ ಔಟ್ ಆಫ್ ರೋಡ್ಗೆ. ಕಂಪ್ಲೀಟ್ ಆಗಿ ನೀವು ಆಫ್ ರೋಡ್ಗೆ ಯೂಸ್ ಮಾಡ್ತೀರಾ, ನೀವು ನಾರ್ತ್ ಇಂಡಿಯಾದಲ್ಲಿ ಇದ್ದೀರಾ, ನೀವು ಕಾಡ್ ಒಳಗಡೆ ಮಾತ್ರ ಕಾರ್ಗಳನ್ನ ಯೂಸ್ ಮಾಡ್ತೀರಾ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಪರ್ಚೇಸ್ ಅಂತಾನೆ ಹೇಳ್ಬೋದು ಫೋರ್ಸ್ ಗುರ್ಕಾನ. ಅದೇ ನೀವು ಡೈಲಿ ಬೇಸಿಸ್ ಅಲ್ಲಿ ಓಡಿಸ್ತೀರಾ ಅಂದ್ರೆ ಮೇನ್ ಪ್ರಾಬ್ಲಮ್ ಆಗೋದು ಇದರಲ್ಲಿ ಬೇರೆ ಕಾರ್ಗಳಷ್ಟು ಕಂಫರ್ಟ್ ಇಲ್ಲ, ಎಫಿಷಿಯನ್ಸಿ ತುಂಬಾನೇ ಕಮ್ಮಿ ಇದೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ತುಂಬಾನೇ ದೊಡ್ಡದಾಗಿದೆ ಇದು. ಅರ್ಧ ರೋಡೇ ತಗೋಬಿಡುತ್ತಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ನೋಡು, 2 ಇಂಚ್ ಎತ್ಬಿಟ್ರೆ ಟಿ ಅಷ್ಟು ಏಟ್ ಇಲ್ವಾ? ನೀವು ಒಳಗಡೆ ಹೋಗ್ಬೇಕಾದ್ರೆ ಥಾರ್ ತರ ಮುಂದ್ಗಡೆ ಸೀಟ್ ನ ಮಡಚ್ಬಿಟ್ಟು ಬರುವಂತ ಅವಶ್ಯಕತೆ ಇಲ್ಲ, ಹಿಂದ್ಗಡೆಯಿಂದಾನೆ ಬರ್ಬೋದು. ನೀ ರೂಮ್ ಸಕದಾಗಿದೆ, ಹೆಡ್ ರೂಮ್ ಸಕದಾಗಿದೆ, ಆದ್ರೆ ಅಂಡರ್ ಥೈ ಸಪೋರ್ಟ್ ಇಲ್ಲ. ಇದನ್ನ ನೀವು ರಿಕ್ಲೈನ್ ಕೂಡ ಮಾಡ್ಕೋಬಹುದು, ಅದೊಂದು ಅಡ್ವಾಂಟೇಜ್. ಇನ್ನೊಂದು ಬ್ಯೂಟಿ ಏನು ಅಂದ್ರೆ ಪ್ರತಿಯೊಂದು ಸೀಟಲ್ಲೂ ಕೂಡ ಇವರು ಆಮ್ರೆಸ್ಟ್ ನ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೂಡ ಇದರಲ್ಲಿ ಕ್ಯಾಪ್ಟನ್ ಸೀಟ್. ಆದ್ರೆ ಈ ಕಾರ್ನ ತಗೊಂಡ್ರೆ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಯಾರ ಹತ್ರನೂ ಇರೋದಿಲ್ಲ ಗುರು ಈ ಕಾರು, ನಿಮ್ಮ ಹತ್ರ ಮಾತ್ರ ಇರುತ್ತೆ. ಎಕ್ಸ್ಕ್ಲೂಸಿವ್ ಆಗಿರ್ಬೋದು, ಲಿಮಿಟೆಡ್ ಎಡಿಷನ್ ಗಾಡಿಗಳ ತರ ಯೂಸ್ ಮಾಡಬಹುದು. ನೀನ್ ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಹೈಟಲ್ ಕೂತಾಗ ಒಂದ್ ಒಳ್ಳೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಗಾಡಿ ಓಡ್ಸಕ್ಕೆ. ಚೂರಿ ಕುಲ್ಕೋ ಅಂತ ಒಂದು ಸಮಸ್ಯೆ ಏನಿದೆ ಅದನ್ನ ಒಂಚೂರು ಅವರು ಕಂಡಿಡಿದು ಬಿಟ್ಟು ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವರು ಮಹೇಂದ್ರ ತರ ಪ್ರಾಪರ್ ಆಗಿ ಮಾರ್ಕೆಟಿಂಗ್ ಮಾಡಿದ್ರೆ ಪ್ರಾಬ್ಲಿ ಕಾರ್ಗಳು ಜಾಸ್ತಿ ಸೇಲ್ ಆಗ್ಬೋದೇನೋ. ಇಲ್ಲಿ ನೀವು ಲಗೇಜ್ ಗಳನ್ನ ಇಟ್ಕೋಬಹುದು, ಮಧ್ಯಾಹ್ನ ಲಗೇಜ್ ಇಟ್ಕೋಬಹುದು. ಅದೇ ನೀವು 5 ಡೋರ್ ಕಾರ್ನ ತಗೊಂಡ್ರೆ ಲಗೇಜ್ ಇಡಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಜಾಕ್ ಇಲ್ಲೇ ಕೊಟ್ಟಿದ್ದಾರೆ, ಟೂಲ್ಸ್ ಎಲ್ಲ ಇಲ್ಲೇ ಹೊರಗಡೆ ಇದೆ, ಸ್ಪೀಕರ್ ಬೇರೆ ಇದೆ. ಹೊಸ ಬೆಳಕು. ಇದ್ರಲ್ಲಿರುವಂತ ಫೀಲಿಂಗು ಬೇರೆನೆ ಲೆವೆಲ್ ಗುರು. ಈ ತರ ರೋಡ್ಗಳು ಸಿಗ್ಬೇಕು ಈ ಕಾರ್ನ ಓಡ್ಸಕ್ಕೆ. ಹೆಂಗ್ ನುಗ್ತಿದೆ ನೋಡಿ. ಬೇರೆ ಕಾರ್ಗಳನ್ನ ಎತ್ಕೊಂಡ್ ಬಂದ್ರೆ ಈ ರೋಡ್ಗೆ ಸಸ್ಪೆನ್ಷನ್, ಸ್ಟೇರಿಂಗ್ ವೀಲ್ ಎಲ್ಲ ಕೈಗೆ ಬಂದ್ಬಿಡುತ್ತೆ. ಯೂಶಲಿ ಬೇರೆ ಆಫ್ ರೋಡ್ ಕಾರ್ಗಳಲ್ಲಿ 4x4 ಅಂತ ನೋಡಿರ್ತೀರಾ, ಇದು 4x4x4 ಅಂತ. ಫಸ್ಟ್ 4 ಅಂದ್ರೆ 4 ವೀಲ್ ಡ್ರೈವ್, ಸೆಕೆಂಡ್ 4 ಅಂದ್ರೆ 4 ಸೀಸನ್ಗೆ, 4ನೇ 4 ಅಂದ್ರೆ ಇಲ್ಲಿ ಹಾಕಿದಾರೆ ನೋಡಿ. ಬೆಟ್ಟಕ್ಕೆ ಹೋಗ್ಬೋದು, ಡೆಸರ್ಟ್ ಹೋಗ್ಬೋದು, ನೀರೊಳಗಡೆ ಇಳಿಸಬಹುದು, ಕಾಡೊಳಗಡೆ ಹೋಗ್ಬೋದು. ಹೆಂಗಿದೆ ಬ್ರೋ ಹಿಂದೆ ಕಂಫರ್ಟ್? Very comfortable. ತುಂಬಾ ಚೆನ್ನಾಗಿದೆ. ಐರಾವತದಲ್ಲಿ ಹೋದಾಗ ಅನಿಸ್ತಾ ಇದೆ. ಒಳಕ್ಕೆ ಹೋದ್ರೆ ಇನ್ನೂ ಜಾಗ ಇದೆ. ಟೂರಿಂಗ್ ಗಿರಿಂಗ್ ಎಲ್ಲ ಎತ್ಕೊ ಹೋಗ್ಬೋದಾ ಅಂತ? ಖಂಡಿತ ಇಲ್ಲ. ಡೋರು ಹೆವಿ ಗೇಜ್ ಇದೆ. ಇಲ್ಲೊಂದ್ ಕೈ ಹಾಕೊಂಡು ಫುಟ್ಬೋರ್ಡ್ ಮೇಲೆ ಕಾಲ್ ಹಾಕೊಂಡು ಹತ್ಬೇಕು. ಪ್ಯಾಸೆಂಜರ್ ಸೀಟ್ಗೂ ಡ್ರೈವರ್ ಸೀಟ್ಗೂ ಮಧ್ಯ ಹೆವಿ ಗ್ಯಾಪ್ ಇದೆ. ಇಂಡಿವಿಜುವಲ್ಸ್ ಮಾಡಿರೋದು, ಕಪಲ್ಸ್ಗೆಲ್ಲ ನಾಯಿಗೆ ಸಾಕೊಂಡು ಒಂದು ನಾಯಿನ ಮುದ್ದಾಡ್ಸ್ಕೊಂಡು. ನಾನು ಅದೇ ನೋಡ್ದೆ, ಇಲ್ಲೂನು ಹಿಂಗೆಲ್ಲ ಕೈ ಬಿಡಕ್ ಆಗಲ್ಲ. ಸರಿ, ನೀನ್ ಯಾಕೆ ಕೈ ಬಿಡ್ತೀಯಾ? ಅಲ್ಲಿ ಕೈ ಬಿಡ್ತವ್ರೆ ಆಗ್ಲಿ. ಮೇಲೊಂದ್ ಸ್ಟೋರೇಜ್ ಇದೆ, ಇಲ್ಲಿ ಕೆಳಗೊಂದ್ ಸ್ಟೋರೇಜ್ ಇದೆ. ಇದರಲ್ಲಿ ಏರ್ ಬ್ಯಾಗ್ ಗಳನ್ನ ಕೂಡ ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ಕೊಡ್ಲೇಬೇಕು. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದು, ಆದ್ರೆ ರಿವರ್ಸ್ ರೈಟ್ ಕಾರ್ನರ್ ಅಲ್ಲಿ ಇಲ್ಲ, ಲೆಫ್ಟ್ ಕಾರ್ನರ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಮೇಲ್ಗಡೆ ಎತ್ತಿ ಲೆಫ್ಟ್ ಹಾಕಿ ರಿವರ್ಸ್ ಹಾಕ್ಬೇಕು. 2 ಹೈ 4 ಹೈ 4 ಲೋ ಇಲ್ಲೇ ಚೇಂಜ್ ಮಾಡ್ಕೋಬಹುದು, ಅದಕ್ಕೊಂದ್ ಸಪರೇಟ್ ಲೆವರ್ ಇಲ್ಲ. ಇಲ್ಲಿ ಬಾಟಲ್ ಹೋಲ್ಡರ್ ಗಳನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನ್ ನೋಡ್ತಾ ಇದೀರಾ, ಇದು ಡಿಫ್ಲಾಕ್, ಇದು ರೇರ್ ಡಿಫ್ಲಾಕ್ ಗೆ. ಅವ್ನ ಯಾರೋ ಪಕ್ಕ ಆಡಿಯಲ್ಲಿ ಹೋದ, ಆದ್ರೂ ನಮ್ ಗಾಡಿನೇ ನೋಡ್ತಿದ್ದ. ಇದೇನ್ ಗೊತ್ತಾ, ಈ ಗಾಡಿ ಓಡಿಸೋರೆಲ್ಲ ಗಂಡಸರು ಅಂತ ಮಾರ್ಕೆಟಿಂಗ್ ಮಾಡಿದ್ರೆ ಸೇಲ್ ಆಗುತ್ತೆ. ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಅಷ್ಟೊಂದೇನು ದಮ್ಮಿಲ್ಲ ಸ್ಪೀಕರ್ ಅಲ್ಲಿ. ಇಲ್ಲಿ ನಾರ್ಮಲ್ USB ಆಪ್ಷನ್ ಇದೆ, USB-C ಇಲ್ಲ. ಫಿಸಿಕಲ್ ನಾಬ್ ಗಳಿದೆ AC ಚೇಂಜ್ ಮಾಡ್ಕೊಳಕ್ಕೆ. ಒಂದು ಫ್ಲೋರ್ ಕೆಳಗಡೆ ಇಳಿಬೇಕಲ್ಲ ಗುರು ಇವಾಗ. ನಿಮ್ಮನೇಲಿ ಏನಾದ್ರೂ ವಯಸ್ಸಾಗಿರೋರು ಇದಾರೆ ಅಂದ್ರೆ ನೀವು ಈ ಕಾರ್ನ ತಗೊಳಕ್ ಆಗೋದಿಲ್ಲ, ದಯವಿಟ್ಟು ತಗೋಬೇಡಿ, ಅವ್ರಿಗೆ ಹಿಂಸೆ ಆಗ್ಬಿಡುತ್ತೆ. ಇಲ್ಲಿ ಡಿಫರೆನ್ಷಿಯಲ್ ಲಾಕ್ ನ ಹೆಂಗ್ ಯೂಸ್ ಮಾಡಬೇಕು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಡೋರ್ ಅಲ್ಲಿ ಚಿಕ್ಕದು ಡೋರ್ ಪಾಕೆಟ್ಸ್ ಇದೆ, ಆದ್ರೆ ಬಾಟಲ್ ಹೋಲ್ಡರ್ಸ್ ಇಲ್ಲ. ಇದ್ರಲ್ಲಿರೋ ಸ್ಟೇರಿಂಗ್ ವೀಲ್ ನೋಡಿದ್ರೆ ಟೆಂಪೋ ಟ್ರಾವೆಲ್ ಸ್ಟೇರಿಂಗ್ ವೀಲ್ ನೆನಪಾಗುತ್ತೆ ಗುರು. ಟೆಂಪೋ ಟ್ರಾವೆಲ್ ಅದ ಇದು ಸ್ಟೇರಿಂಗ್ ವೀಲ್. ಎಕ್ಸಾಕ್ಟ್ಲಿ TTದು. ನಾವು ನೆಕ್ಸ್ಟ್ ಒಂದು TT ತಗೋತೀವಲ್ಲ, ಅದಕ್ಕೆ ಈಗಲೇ ಪ್ರಾಕ್ಟೀಸ್. ಯಾವುದೇ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಗಳಿಲ್ಲ, ಮಧ್ಯ ಹಾರನ್ ಒಂದಿದೆ ಅಷ್ಟೇ. ನಾನು ಹೇಳ್ದೆ ಅಲ್ಲ, ಆಗಿದೆ. ಇನ್ನು ಸ್ಪೀಡೋಮೀಟರ್ ಬಗ್ಗೆ ಮಾತಾಡೋದಾದ್ರೆ, ಹೊಸ ಗುರ್ಕಾದು ಲೋಗೋ ಬರುತ್ತೆ, ಲೈಟ್ ಆನ್ ಆಗುತ್ತೆ, ಇಂಡಿಕೇಟರ್ ಹೊಡಿಯುತ್ತೆ, ಕಣ್ಣೆಲ್ಲ ಹೊಡಿಯುತ್ತಲ್ಲ ಗುರು. ಸನ್ವೈಸರ್ 1 ಕಿಲೋಮೀಟರ್ ದೂರ ಇದೆ ಇದರಲ್ಲಿ.
ಆ ಕಡೆ ಸನ್ವೈಸರ್ ಅದರಲ್ಲೂ ಮಿರರ್ ಕೊಟ್ಟಿಲ್ಲ. ಸೆಂಟ್ರಲ್ ಒಂದೇ ಒಂದು ಮಿರರ್ ಇದೆ, ಅದು ತುಂಬಾ ಚಿಕ್ಕದಾಗಿದೆ, ಬಟ್ ವ್ಯೂ ಕರೆಕ್ಟ್ ಆಗಿ ಕೊಡುತ್ತೆ. ಸೈಡ್ ಅಲ್ಲಿ ಇರುವಂತ ಮಿರರ್ಗಳು ಸೈಕ್ ಆಗಿದೆ, ಇದನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಬಲೆನೋ ಕಾರ್ ಫಾರ್ಮರ್ಸ್ ಅಲ್ಲಿ ಆಗ್ತದೆ ಪೇಂಟ್ ಆಗಿ. ಬ್ರಿಟಿಷ್ ರೇಸಿಂಗ್ ಗ್ರೀನ್ ಮೇಬಿ ನೆಕ್ಸ್ಟ್ ವೀಕ್ ಗಾಡಿ ರೆಡಿ ಆಗುತ್ತೆ. ಎಲ್ಲ ಅಪ್ಗ್ರೇಡ್ ಮಾಡೋ ಪ್ಲಾನ್ಸ್ ಅಲ್ಲಿ ಇದೀವಿ. ಅವ್ರ ಸ್ಟೋರಿ ಹಾಕಿದ್ರೆ 300 ಅಂತ, ಅದಕ್ಕೆ ಜಾಸ್ತಿ ಮಾಡೋಣ. ಲೆಫ್ಟ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು TPMS ಅಂತ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಎಷ್ಟು ಟೈರ್ ಅಲ್ಲಿ ಪ್ರೆಷರ್ ಇದೆ ಅಂತ ಹೇಳುತ್ತೆ. ಸದ್ಯಕ್ಕೆ ಈ ಕಾರಲ್ಲಿ ವರ್ಕ್ ಆಗ್ತಿಲ್ಲ, ಸ್ವಲ್ಪ ಇಶ್ಯೂ ಇದೆ, ಟೆಸ್ಟ್ ರೈಡ್ ಗಾಡಿ ಅಲ್ವಾ, ಅದಕ್ಕೆ. ನಿರಂಜನ್ ಅಂತ ಡ್ರೈವರ್ ಎಲ್ಲ ಬಂದ್ರೆ ಅವತ್ತವರು ಏನು ಊಟ ಮಾಡದೆ ಬರ್ಬೇಕು. ಕಕ್ಕೊಳಕ್ಕೆ ವಿಂಡೋ ತೆಗಿಯಕ್ಕಾಗಲ್ಲ. ಹಿಂಗೆ ನಿಮ್ಗೆ ಕಾರ್ನ ಓಡಿಸ್ಬೇಕಾದ್ರೆ ಲವ್ ಆಗ್ಬೋದು, ನೋಡ್ದಾಗ ಲವ್ ಆಗ್ಬೋದು, ತಗೊಂಡ್ಮೇಲೆ ಲವ್ ಆಗ್ಬೋದು, ಆದ್ರೆ ಮೇಂಟೆನೆನ್ಸ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ಹಂಗಂತ ಇದು ಕೈ ಕೊಡುತ್ತೆ ಅಂತ ನಾನು ಹೇಳ್ತಿಲ್ಲ, ರಿಲಯಬಲ್ ಆಗೇ ಇದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಇಂಟೀರಿಯರ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇದೆ. ಇವತ್ತಿಗೂ ಕೂಡ ಎಷ್ಟೊಂದ್ ಕಡೆ ಫೋರ್ಸ್ ಮೋಟರ್ಸ್ ಅವ್ರದ್ದು ಶೋರೂಮ್ ಗಳಿಲ್ಲ. ಅದೊಂದು ಪೀಸ್ ಆಫ್ ಮೈಂಡ್ ಅನ್ನೋದು ನಿಮ್ಗೆ ಇರೋದಿಲ್ಲ. ಓಪಲ್ ಕೋರ್ಸಾ ಸೇಲ್ 1.4 ಲಿಮಿಟೆಡ್ ಎಡಿಷನ್ ಮಾಡಲ್. ಈ ಕಾರ್ ಸೈಜ್ ಹೆಂಗಿದೆ, ಆ ಕಾರ್ ಸೈಜ್ ಹೆಂಗಿದೆ ನೋಡಿ, ಇಲ್ಲಿ ಇಷ್ಟೇ ಇರೋದು. ಅದು ನನ್ನ ಎದೆಗಿದೆ, ಇದ್ರ ಎದೆಗೆ ನಾನಿರೋದು. ಯಾಕಮ್ಮ ಯಾಕೆ ಹಿಂಗ್ ಬಡ್ಕೋತೀಯಾ? ಏನಿಗೆ ಗೊತ್ತಾಯ್ತು ಸೌಂಡ್ ಬರ್ತಾ ಇರೋದು? ಗಾಡಿ ಹೆಸರು ಗೂರ್ಖಾ. ನೈಟ್ ಹೊತ್ತು ಗೂರ್ಖಾಗ್ಲು ವಿಜಿಲ್ ಹೊಡ್ಕೊ ಬರ್ತಾರಲ್ಲ, ಹಂಗೆ ಇದುವೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇನ್ನೊಂದು ಬ್ಲ್ಯಾಕ್ ಕಲರ್ ಆಪ್ಷನ್ ಇದೆ, ಇಲ್ಲಿ ಅರ್ಬಾನಿಯಾ ಇದೆ. ಇಡೀ ಫ್ಯಾಮಿಲಿನ ಹಾಕೋ ಹೋಗ್ಬೋದಲ್ಲ ಬ್ರೋ. ಇದು ವೈಟ್ ಬೋರ್ಡ್ ತಾನೆ? ವೈಟ್ ಬೋರ್ಡ್ ಆಗುತ್ತಾ? ಎಷ್ಟು ಫ್ಯಾಮಿಲಿ ಮಾಡ್ಕೋಬೇಕು, ಫ್ಯಾಮಿಲಿ ಫಿಟ್ ಮಾಡ್ಕೋಬೇಕು. ನಾವೇನಕ್ಕೆ ಡಿಫ್ರೆಂಟ್ ಆಗಿ ಅರ್ಬೇನಿಯಾ ತಗೋಬಾರ್ದು? ವೆರಿ ಮಚ್ ಫಾರ್ ಅರ್ಬಾನಿಯಾ. ನೋಡು, ಮನ್ಸು ಮಾಡು. AJ ಟ್ರಾವೆಲ್ಸ್ ಟೆಂಪೋ ಟ್ರಾವೆಲರು ಇನ್ನೊಂದು ಆಪ್ಷನ್ ನೋಡ್ತಾ ಇದೀವಿ. ಇದು ಆಕ್ಚುಲಿ ಕಮ್ಮಿ, ಅದು 40 ಲಕ್ಷ ಆದ್ರೆ ಇದು 25 ಲಕ್ಷ ಆಗುತ್ತೆ. ಫುಲ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಇಲ್ಲಿ. ಸಿಡಾನು ಹ್ಯಾಚ್ ಬ್ಯಾಕ್ ಬಿಟ್ಟು ಈ ತರ SUV ಇಷ್ಟ ಆಗ್ತಿದೆ ಅಂದ್ರೆ ಏನರ್ಥ ಹೇಳು? ವಯಸ್ಸಾಯ್ತು ನಮ್ಗೆ ಅಂತ. ನೀನ್ ಯೌವನ ಎಷ್ಟು ವರ್ಷ ಇರುತ್ತೆ ಅನ್ಕೊಂಡಿದ್ಯಾ? 5 ವರ್ಷ, 10 ವರ್ಷ, ವರ್ಷಕ್ಕೆ ಎಷ್ಟು ದಿನ? 365 ದಿನ. 10 ವರ್ಷಕ್ಕೆ 3650 ದಿನ ಅಷ್ಟೇ.